ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಹೊಸದಾಗಿ ನಾನು ಹೇಳಿದ್ದೆ ಆಚಾರ್ಯ ಮಧ್ವರ ಒಂದು ಪರಿಚಯವನ್ನು ನಾವು ಮಾಡ್ಕೋಬೇಕು ಅಂತ. ಯಾಕಂದರೆ ಗೀತೆಯ ಪಾಠ ನಡೀತಿರ್ಬೇಕಾದ್ರೆ ನಾವು ಆಚಾರ್ಯತ್ರಯರ ಭಾಷ್ಯವನ್ನು ನೋಡ್ತಿದ್ವಿ. ಅದರಲ್ಲಿ ಮೂಲತಃ ನಮಗೆ ಎಲ್ಲರಿಗೂ ಒಮ್ಮತವಾಗಿ ಹಿಡಿಸಿದ್ದು ಆಚಾರ್ಯರ ಭಾಷ್ಯ ಮತ್ತು ತಾತ್ಪರ್ಯ ನಿರ್ಣಯ. ಅದರಿಂದ ಪದೇ ಪದೇ ಅವರ ಉಲ್ಲೇಖ ಅಲ್ಲಿ ಬರೋದರಿಂದ ಮತ್ತು ಅವರು ಬಹಳಷ್ಟು ವಿಚಾರಗಳನ್ನು ಆಧ್ಯಾತ್ಮ ಪ್ರಪಂಚದಲ್ಲಿ ಹೇಳಿರೋದ್ರಿಂದ ನಮಗದು ಮುಖ್ಯವಾಗಿ ನಾವು ಒಬ್ಬರ ಬಗ್ಗೆ ಮಾತಾಡ್ತಾ ಇದ್ದರೆ ಇವ್ರು ಈ ಥರ ಹೇಳಿದ್ರು ಅಂತ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಯಾವುದೋ ಒಂದು ಸಮಯದಲ್ಲಿ ಅವ್ರು ಯಾರಪ್ಪ ಅವರು ಅಂತ ಕುತೂಹಲ ಕೆರಳುತ್ತೆ, ತಿಳ್ಕೊಬೇಕಲ್ಲ ಅವ್ರ ಬಗ್ಗೆ ಹೆಚ್ಚಾಗಿ ಅಂತ. ಅದರಿಂದ ನಾನು ಅಂದ್ಕೊಂಡಿದ್ದು ಆಚಾರ್ಯ ಮಧ್ವರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ನಾವು ಪಡೆದರೆ ಅವರ ಜೀವನ, ಅವರ ವ್ಯಕ್ತಿತ್ವ, ಅವರ ವರ್ಕ್ಸು, ಅವರ ಕಾರ್ಯಗಳು, ಆಧ್ಯಾತ್ಮಕ್ಕೆ ಅವರ ಕೊಡುಗೆ, ಅದನ್ನು ತಿಳಿದರೆ ಮುಂದೆ ನಮಗೆ ಗೀತೆಯಲ್ಲಿ ಮುಂದೆ ಹೋಗೋಕ್ಕೆ ಬಹಳ ಅನುಕೂಲವಾಗುತ್ತೆ. ನಮಗೊಂದು ಪರಿಚಯವಾದ ವ್ಯಕ್ತಿ ಹೇಳ್ತಾ ಇದ್ದಾರೆ ಅಂತ ಕೂಡ ಅನಿಸುತ್ತೆ. ಎಲ್ಲ ಮತದ ಒಂದು ಇದನ್ನು ಬಿಟ್ಟು ನಾವು ಆಚಾರ್ಯರ ಒಂದು ಜೀವನ ಚರಿತ್ರೆಯನ್ನು ತಿಳಿಯುವಂಥ ಪ್ರಯತ್ನ ಮಧ್ವ ವಿಜಯದಲ್ಲಿ ಬಂದಷ್ಟು ವಿಸ್ತಾರವಾಗಲ್ಲ, ಆದರೆ ಸಣ್ಣದಾಗಿ ಅವರ ಅರ್ಲಿ ಡೇಸು, ಅವರ ಬದುಕು ಹೇಗಿತ್ತು, ಅವರ ಜನನ, ಅವರ ವರ್ಕ್ಸು, ಅವರು ಯಾವ್ಯಾವ ಒಂದು ರಚನೆಗಳನ್ನು ಮಾಡಿದ್ರು, ಆಧ್ಯಾತ್ಮ ಪ್ರಪಂಚಕ್ಕೆ ಅವರ ಕೊಡುಗೆ ಏನು, ಅವ್ರು ಯಾಕೆ ನಮಗೆ ಮುಖ್ಯವಾಗ್ತಾರೆ ಆಧ್ಯಾತ್ಮದ ಪ್ರಪಂಚದಲ್ಲಿ ನಾವು ತಿಳ್ಕೊಳ್ಳೋಕೆ ಹೋದಾಗ ಅನ್ನೋದನ್ನು ವಿಚಾರ ಮಾಡ್ತಾ ತಿಳ್ಕೊಳ್ಳೋಣ. ಎಷ್ಟೋ ಜನ ಮಾಧ್ವರಿಗೆ ಮಧ್ವಾಚಾರ್ಯ, ನಾವು ಮಾಧ್ವರು ಅಂತೇಳಿ ಮುದ್ರೆ ಹಾಕೊಂಡು ಅಂಗಾರಾಶ್ರಯ ಹಾಕೊಂಡ್ಬಿಡ್ತಾರೆ. ಆದರೆ ಮಧ್ವಾಚಾರ್ಯರು ಯಾರು, ಏನು ಮಾಡಿದ್ರು, ಅವರ ಕೆಲಸಗಳೇನು, ಅವರ ಸರ್ವಮೂಲಗಳ ಗ್ರಂಥಗಳ ಹೆಸರೇ ಎಲ್ರಿಗೂ ಗೊತ್ತಿರಲ್ಲ. ಅದನ್ನೆಲ್ಲ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಮತಾವೇಶಗಳನ್ನೆಲ್ಲ ಬಿಟ್ಟು ಅವರು ಇವರು ಅಂತ ಜಗಳ ಕಾಯ್ದಿರ ಎಂಥದೇ ಆದರೂ ದೊಡ್ಡ ಹಿರಿಯ ಪುರುಷರು. ಅದರಿಂದ ನಮ್ಮ ಉಲ್ಲೇಖ ಹೆಚ್ಚಾಗಿ ಆಚಾರ್ಯರ ತಾತ್ಪರ್ಯ ಭಾಷ್ಯದ ಕಡೆಗೆ ಬರ್ತಾ ಇರೋದ್ರಿಂದ ಅವರನ್ನು ಏನು ಅಂತ ಒಂದು ಬ್ರೀಫಾಗಿ ಸಂಕ್ಷಿಪ್ತವಾಗಿ ತಿಳಿಯುವಂಥ ಪ್ರಯತ್ನ ಮಾಡೋಣ. ಎಷ್ಟು ಸಾಧ್ಯವೋ ಯಥಾಶಕ್ತಿ ಗುರುಗಳು ಅಷ್ಟು ನಡೆಸಿ ನನ್ನ ಕೈನಲ್ಲಿ ನುಡಿಸಬೇಕು ಅಂತ ಕೇಳ್ಕೊತ ನಾನು ಆಚಾರ್ಯರ ಒಂದು ಸಣ್ಣ ಪರಿಚಯವನ್ನು ಶುರು ಮಾಡಲಿಕ್ಕೆ ಹೊರಟಿದ್ದೀನಿ. ಇದಾದ ಮೇಲೆ ಮತ್ತೆ 3ನೇ ಅಧ್ಯಾಯ ಭಗವದ್ಗೀತೆಯದ್ದು ತಗೊಳ್ಳೋಣಂತೆ. ಆಗ ಇನ್ನೂ ಹೆಚ್ಚು ಸ್ಫುಟವಾಗಿ ಅರ್ಥವಾಗುತ್ತೆ. ಈಗ ಆಚಾರ್ಯರ ಒಂದು ಜೀವನ ಒಂದು ಇದು ಪರಿಚಯವನ್ನು ಶುರು ಮಾಡೋಣ ತಿಳ್ಕೊಳ್ಳಿಕ್ಕೆ. ಆಚಾರ್ಯ ಮಧ್ವರು ಆಧ್ಯಾತ್ಮ ಪ್ರಪಂಚ ಮರೆತಿದ್ದ ತತ್ವವಾದವನ್ನು, ಸವಿಯನ್ನು ಮತ್ತೆ ಎಲ್ಲರಿಗೂ ಉಣ್ಣಿಸಿದಂಥವರು, ಸನಾತನ ಧರ್ಮಕ್ಕೆ ಹೊಸ ಆಯಾಮವನ್ನು ನೀಡಿದಂಥವರು, ವಿದ್ವತ್ ಪ್ರಪಂಚಕ್ಕೆ ಹೊಸ ಬೆಳಕನ್ನೇ ಕೊಟ್ಟಂಥವರು. ಅವರ ಅರಿವಿನ ಅಳವನ್ನು ಅರಿತವರು ಬಹಳ ಕಡಿಮೆ ಮಂದಿ, ಅಪಾರ್ಥವನ್ನು ಮಾಡಿಕೊಂಡವರೇ ಹೆಚ್ಚು. ಬರೀ ಮತಾವೇಶಗಳಿಂದ ಒಂದು ದೃಷ್ಟಿಯಿಂದ ಇದು ಎಲ್ಲ ಮಹಾಪುರುಷರ ಪಾಡು ಕೂಡ ಇಷ್ಟೇನೇ. ಅವರ ಎತ್ತರಕ್ಕೆ ಏರಲಾಗದ ಮಂದಿ ಏನು ಮಾಡ್ತಾರೆ ಅಂದರೆ ಅವರನ್ನು ತಮ್ಮ ಮೂಗಿನ ನೇರಕ್ಕೆ ಎಳೆದು ಅಳಿಯಕ್ಕೆ ಶುರು ಮಾಡ್ತಾರೆ. ನಮ್ಮ ಅಜ್ಞಾನವೇ ಮಹಾತ್ಮರನ್ನು ಅಳೆಯುವ ಮಾನದಂಡವಾಗಿಬಿಡುತ್ತೆ. ಅದರಿಂದ ನಾವು ಅವರ ಎತ್ತರಕ್ಕೆ ಹೋಗೋಕ್ಕಾಗಲ್ಲ ಅನ್ನೋದು ಗೊತ್ತಾಗಿ ಅವರನ್ನು ನಮ್ಮ ಎತ್ತರಕ್ಕೆ ಎಳೆಯೋದಕ್ಕೆ ಜಗ್ಗಕ್ಕೆ ಪ್ರಯತ್ನ ಪಡೋದೇ ಆಗಿದೆ ಮೊದಲಿಂದಲೂ. ಅದರ ಜೊತೆಗೆ ಮತೀಯ ಆವೇಶಗಳು ಕೆಲಸ ಮಾಡ್ತವೆ ಹೆಚ್ಚಾಗಿ. ಈ ಆವೇಶದಲ್ಲಿ ನಾವು ಎಲ್ಲವನ್ನೂ ತೂಗಿ ನೋಡ್ತೇವೆ. ನಮ್ಮ ಆವೇಶವೇ ಜಗತ್ತಿನ ಸತ್ಯವಾಗಿ ಬಿಡುತ್ತೆ. ಪರಿಣಾಮವಾಗಿ ಸತ್ಯಕ್ಕೆ ನಿರಂತರ ಅಪಚಾರ ಆಗ್ತಲೇ ಇದೆ. ಮೊದಲಿಂದಲೂ ಇನ್ನೂ ನಡೀತಲೇ ಇದೆ, ಮುಂದೂ ನಡೀತಲೇ ಇರುತ್ತೆ ಸರಿಯಾಗಿ ತಿಳ್ಕೊಳ್ಳದೆ ಹೋದರೆ. ಆಚಾರ್ಯರ ಒಂದು ಮಿತಭಾಷಿಕೆ, ನಾನು ಹೇಳಿದ್ದೆ ಗೀತೆಯನ್ನು ಹೇಳುವಾಗ ಅವರು ಬಹಳ ಮಿತಭಾಷಿಗಳು. ಬೇರೆ ಯಾರು 2 ಪುಟದಲ್ಲಿ ಏನು ಹೇಳಬೇಕು ಅದನ್ನು ಇವರು 1 ಲೈನ್ ಅಥವಾ 2 ಲೈನ್ನಲ್ಲಿ ಹೇಳಿ ಮುಗಿಸಿರ್ತಾರೆ ಅರ್ಥವಾಗೋ ಥರ ಅಂತ. ಅದು ಆಚಾರ್ಯರ ಭಾಷ್ಯ ಅಥವಾ ಮಾತು ಮಕ್ಕಳಿಗೂ ಅರ್ಥವಾಗುತ್ತೆ, ದೊಡ್ಡ ಪಂಡಿತರಿಗೂ ಅರ್ಥವಾಗೋಲ್ಲ, ಆ ಥರ ಅದು. ಆಚಾರ್ಯರ ಮಿತಭಾಷಿಕೆಯು ಬಹಳ ಮಂದಿಗೆ ಗೊಂದಲಕ್ಕೆ ಇದು ಕಾರಣ ಆಗಿರುವುದು. ಅವರು ಒಂದೊಂದು ಮಾತು ತೂಗಿ ಅಳೆದು ಆಡೋ ಅಂಥ ಮನುಷ್ಯರಾಗಿದ್ದರು. ಇತರರು 1 ಪುಟ ತುಂಬ ವಿವರಿಸಿದ್ದನ್ನು ಅವರು 1 ವಾಕ್ಯದಲ್ಲಿ ಹೇಳ್ತಾ ಇದ್ರು ಅಂತ ಹೇಳಿದೆ ನಾನು. ಅವರ ಈ ಭಾಷಾ ಶೈಲಿಯು ಬಹಳ ಮಂದಿಗೆ ಕಬ್ಬಿಣದ ಕಡಲೆಯೇ ಆಯಿತು. ತಪ್ಪು ತಿಳುವಳಿಕೆಗೆ ಇದು ಮೇನ್ ಕಾರಣ ಆಯಿತು. ಆಚಾರ್ಯರ ತತ್ವವಾದದ ಬಗೆಗೆ ಹಾಗೆ ಅವರ ಜೀವನ ಚರಿತ್ರೆಯ ಬಗೆಗೂ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ. ಅದಕ್ಕಾಗಿ ಆಚಾರ್ಯರ ಬದುಕು ಮತ್ತು ಬರಹಗಳ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯ ನೀಡುವ ಉದ್ದೇಶದಿಂದ ಈ ಒಂದು ವಿಚಾರವನ್ನು ನಾನು ರೆಕಾರ್ಡ್ ಮಾಡಿ ಅಥವಾ ಮಂಡಿಸ್ತಾ ಇದ್ದೇನೆ.
ಇದೊಂದು ಪ್ರಾವೇಶಿಕ ಮಾತ್ರ. ಇದಾದ ಮೇಲೆ ಅವರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ಮಧ್ವ ವಿಜಯ, ಅಣುಮಧ್ವ ವಿಜಯ, ಹಾಗೆ ಅದನ್ನು ಓದಿದಾಗ ಬಹಳಷ್ಟು ತಿಳಿಯುತ್ತೆ ವಿಸ್ತಾರವಾಗಿ. ಆಚಾರ್ಯರ ಭೌಮ ವ್ಯಕ್ತಿತ್ವವನ್ನು ಸಮಗ್ರವಾಗಿ ಪರಿಚಯಿಸುವಂಥದ್ದು ಈ ಚಿಕ್ಕ ಒಂದು ಸೆಷನ್ನಲ್ಲಿ ಅಥವಾ ಒಂದು ವಾರದ ಒಂದು ವಿಚಾರಗಳಲ್ಲಿ ಆ ವ್ಯಾಪ್ತಿಗೆ ಮೀರಿದ ಮಾತದು. ಆದರೂ ಏನೋ ಒಂದು ಲೋಟ ಪೂರ್ತಿ ಕಾಫಿ ಕುಡಿದು ರುಚಿ ನೋಡೋಕ್ಕಾಗದೇ ಇದ್ರು ಒಂದು ಸಿಪ್ಪಾದ್ರೂ ತಗೊಳ್ಳೋಣ ಅನ್ನೋ ಥರ ಒಂದು ಸಿಪ್ಪಾದ್ರೂ ನಾವು ಮುಳುಗಿ ಆಚಾರ್ಯರ ವಿಚಾರವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಇದು ಮುಂದೆ ವ್ಯಾಪಕವಾದ ಅಧ್ಯಯನಕ್ಕೆ ಪ್ರಚೋದನೆ ನೀಡಿದರೆ ಅಷ್ಟೇ ಇದರ ಸಾರ್ಥಕ್ಯವಾಗುತ್ತೆ. ಈ ಮೊದಲು ಇದು ಹಿಂದೆಂದೂ ಬರದೇ ಇರೋಂಥ ಬನ್ನಂಜೆ ಅವರ ಪ್ರವಚನಗಳಿಂದ ಆಯ್ದ ಹಾಗೂ ಅವರ ಕೃತಿಗಳಿಂದ ಆಯ್ದ ವಿಚಾರಗಳನ್ನು ನಾನಿಲ್ಲಿ ಮಂಡಿಸಕ್ಕೆ ಹೋಗ್ತಾ ಇರೋದು. ಇಷ್ಟು ಹೇಳಿ ಡೈರೆಕ್ಟ್ ಆಗಿ ಆಚಾರ್ಯ ಮಧ್ವರ ವಿಚಾರಕ್ಕೆ ಬರೋಣಂತೆ. ವಾಸುದೇವ ಅಂತ ಅವರ ಹುಟ್ಟು ಹೆಸರು. ವಾಸುದೇವನ ಜನನ, ಅಲ್ಲಿಂದ ಶುರು ಮಾಡೋಣ. ಕರ್ನಾಟಕದ ಎಲ್ಲ ಪಂಥಗಳಿಗೆ, ನಂಬಿಕೆಗಳಿಗೆ ಒಂದು ಇಂಬಿತ್ತ ನಾಡು, ಎಲ್ಲ ಅನುಭವಿಗಳಿಗೆ, ಬುದ್ಧಿಜೀವಿಗಳಿಗೆ ನೆರಳಿತ್ತು ಸಲಹಿದ ನಾಡು ಕರ್ನಾಟಕ. ಮಹಾನ್ ಚಿಂತಕರನ್ನು, ಮಹಾಪುರುಷರನ್ನು ಜಗತ್ತಿಗೆ ನೀಡಿದ ನಾಡು. ನೋಡಿ, ಆಂಜನೇಯನೂ ಇಲ್ಲೇ ಹುಟ್ಟಿದ್ದು ಗೊತ್ತಿದೆ ಎಲ್ರಿಗೂ. ಅದರಿಂದ ಮತತ್ರಯಗಳ ಆಚಾರ್ಯರನ್ನೇ ನೋಡೋಣ. ಎಲ್ಲರನ್ನೂ ನಾನು ಹಿಂದೆ ಆಂಜನೇಯ ಅಂತ ಹೇಳಿದೆ, ಆದರೆ ಈ ಮತತ್ರಯಗಳನ್ನೇ ನೋಡಿದ್ರು ಆಚಾರ್ಯ ಶಂಕರರು ಕೇರಳದವರು. ಅವರ ಪ್ರಧಾನ ಪೀಠಗಳಲ್ಲೊಂದಾದ ಶೃಂಗೇರಿ ಕರ್ನಾಟಕದಲ್ಲಿದೆ. ಆಚಾರ್ಯ ರಾಮಾನುಜರು ತಮಿಳುನಾಡಿನವರಾದರೂ ಕೂಡ ಅವರ ಪ್ರೀತಿಯ ಮೇಲ್ಕೋಟೆ ಕರ್ನಾಟಕದಲ್ಲಿದೆ. ಆಚಾರ್ಯ ಮಧ್ವರಂತೂ ಕರ್ನಾಟಕದ ಸುಪುತ್ರ. ವಿಶ್ವದ ತತ್ವಜ್ಞಾನ ಪ್ರಪಂಚಕ್ಕೆ ಕರ್ನಾಟಕದ ಹೆಮ್ಮೆಯ ಕೊಡುಗೆ ಅದು. ಕರ್ನಾಟಕ ರಾಜ್ಯದಲ್ಲಿ ಉಡುಪಿ ಜಿಲ್ಲೆಯ ಕಡಗೋಲು ಕೃಷ್ಣನ ಉಡುಪಿ ನಗರ ಯಾರಿಗೆ ಗೊತ್ತಿಲ್ಲ ಹೇಳಿ. ಅದು ಉಡುಪಿಯಿಂದ ದಕ್ಷಿಣಕ್ಕೆ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಒಂದು ಗ್ರಾಮ ಇದೆ, ಬೆಳ್ಳೆ ಅಂತ ಅದರ ಹೆಸರು. ಈ ಪ್ರದೇಶವನ್ನು ಆಡು ಮಾತಾದ ತುಳುನಲ್ಲಿ ಬೊಳ್ಳೆ ಅಂತ ಕರೀತಾರೆ. ಸಾಕಷ್ಟು ದೊಡ್ಡದಾದ ಈ ಗ್ರಾಮ ಪೂರ್ವ ಭಾಗ ಮೊಡಬೆಳ್ಳೆ ಅಂತ ಕರೀತಾರೆ, ಪಶ್ಚಿಮ ಭಾಗ ಪಡುಬೆಳ್ಳೆ ಅಂತ. ಗ್ರಾಮದ ನಡುವೆ ಒಂದು ಚಿಕ್ಕ ತೊರೆ ಹರಿತಿತ್ತು. ಆಚಾರ್ಯ ಮಧ್ವರ ಹುಟ್ಟೂರು ಪಡುಬೆಳ್ಳೆಯಲ್ಲಿ ಆಯಿತು. ಆಚಾರ್ಯ ಮಧ್ವರು ಜನಿಸಿದ್ದು ಈ ಒಂದು ಅಜ್ಞಾತ ಹಳ್ಳಿಯಲ್ಲಿ. ಆಚಾರ್ಯರ ಜನನದಿಂದ, ನಾನು ಆಚಾರ್ಯರು ಅಂದರೆ ಇಲ್ಲಿ ಆಚಾರ್ಯರು ಅಂತಲೇ ಮುಂದೆ ಅವರ ಒಂದು ಸಂಬೋಧನೆ ನಡೆಯುತ್ತೆ. ಅವರ ಈ ಜನನದಿಂದ ಈ ಹಳ್ಳಿಯ ಕೊಂಪೆ ಪವಿತ್ರ ಯಾತ್ರಾ ಕ್ಷೇತ್ರವಾಗಿ ವಿಖ್ಯಾತವಾಯಿತು. ಪಾಜಕ ಕ್ಷೇತ್ರ ಅಂತ ಹೆಸರಾಯಿತು. ಇದೆಲ್ಲರಿಗೂ ಗೊತ್ತಿರೋ ವಿಚಾರ. 7.5 ಶತಕಗಳ ಹಿಂದಿನ ಮಾತು, ಅಂದರೆ 750 ವರ್ಷ. ಕಲಿಯುಗ ಪ್ರಾರಂಭವಾಗಿ 4338 ವರ್ಷಗಳಾಗಿವೆ. ಅರ್ಥ ಮಾಡ್ಕೊಳ್ಳಿ, ಬಹಳಷ್ಟು ಇಲ್ಲಿ ಅವರ ಆಚಾರ್ಯರ ಜನನದ ಸಂಖ್ಯೆ, ಕಲಿಯುಗ, ದ್ವಾಪರ ಮುಗಿದು ಇವೆಲ್ಲ ವಿಚಾರಗಳನ್ನು ಬರ್ತದೆ, ಬೇಕಾದರೆ ಬರ್ಕೊಳ್ಳಿ. ಕಲಿಯುಗ ಪ್ರಾರಂಭವಾಗಿ 4338 ವರ್ಷ, 7.5 ಶತಕಗಳ ಹಿಂದಿನ ಮಾತು. ಕಲಿಯುಗ ಪ್ರಾರಂಭವಾಗಿದೆ. ಈ ಒಂದು 4338 ವರ್ಷಗಳ ಸಂದು 39ನೆಯ ವರ್ಷ ನಡೆಯುತ್ತಿದೆ. ಅಂದರೆ ಅಣುಮಧ್ವ ವಿಜಯ ಈ ಬಗ್ಗೆ ಏನು ಹೇಳುತ್ತೆ ಅಂತಂದರೆ, ಈ ಆಚಾರ್ಯರ ಜನನದ ಸ್ಪಷ್ಟ ಒಂದು ಚಿತ್ರವನ್ನು ಅಣುಮಧ್ವ ವಿಜಯ ಕೊಡುತ್ತೆ ನಮಗೆ. ಅಣುಮಧ್ವ ವಿಜಯದಲ್ಲಿ ಒಂದು ಶ್ಲೋಕದಲ್ಲಿ ಇದು ಸ್ಪಷ್ಟವಾಗಿದೆ. 300 ಚತುಸಹಸ್ರಾಬ್ಧೇಭ್ಯ ಉತ್ತರೆ 1940 ವಿಲಂಬಿ ಪರಿವತ್ಸರೆ ಅಶ್ವಿನಿ ಶುಕ್ಲ ದಶಮಿ ದಿವಸೆ ಭುವಿ ಪಾವನೆ ಪಾಜಕಾಖ್ಯೆ ಶುಚಿಕ್ಷೇತ್ರೆ ದುರ್ಗಾಯ ಚಾಭಿವೀಕ್ಷತೆ ಜಾತೋ ಮಧ್ಯಾಹ್ನ ಮೇಲಾಯಂ ಬುಧವಾರೆ ಮರುತ್ತಮ ಅನ್ನೋದು ಅಣುಮಧ್ವ ವಿಜಯದ 2ನೇ ಅಧ್ಯಾಯದ 4ನೇ ಶ್ಲೋಕ. ಇದರ ಪ್ರಕಾರ ಕಲಿವರ್ಷ ಕಳೆದು 4339ರಲ್ಲಿ, ಅಂದರೆ ಕ್ರಿಸ್ತಶಕ 1238 ಆಚಾರ್ಯರ ಜನನ. ಸ್ವತಃ ಆಚಾರ್ಯರು ತನ್ನ ಜನನ ಕಾಲನವನ್ನ ಮಹಾಭಾರತದ ತಾತ್ಪರ್ಯ ನಿರ್ಣಯದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಚತುಸ್ಸಹಸ್ರೆ ತ್ರಿಶತೋತ್ತರೆ ಗತೆ ಸಂವತ್ಸರಾಣಾಂ ತು ಕಲೌ ಪೃಥವ್ಯಾಂ ಜಾತ ಪುನರ್ವಿಪ್ರತುನು ಸಭೀಮಃ ದೈತ್ಯ ನಿರ್ಗೂಢಂ ಹರಿತತ್ವಮಾಹ ಅಂತ ಹೇಳಿ ಮಹಾಭಾರತ ತಾತ್ಪರ್ಯ ನಿರ್ಣಯದ 32ನೇ ಅಧ್ಯಾಯದ 120ನೇ ಶ್ಲೋಕದಲ್ಲಿ ಬಂದಿದೆ ಇದು. ಈ ಮಾತಿನ ಪ್ರಕಾರ ಕಾಲಗತಾಬ್ದಿ 4300 ಅಥವಾ ಕ್ರಿಸ್ತಶಕ 1199ನೇ ವರ್ಷ ಆಚಾರ್ಯರ ಜನನ ಕಾಲ ಅಂತಕ್ಕೆ ಕೆಲವರ ಅಭಿಪ್ರಾಯ. ವಸ್ತುತಃ ಇಲ್ಲಿ ಆಚಾರ್ಯರು 4300 ಕಲಿವರ್ಷಗಳು ಕಳೆದ ಮೇಲೆ ನನ್ನ ಜನನವಾಯಿತು ಅಂದಷ್ಟೇ ಹೇಳಿದ್ದಾರೆ. ಅದು ಪೂರ್ಣ ಸಂಖ್ಯೆಯನ್ನು ಮಾತ್ರ ಹೇಳುವ ವಾಕ್ಯ.
ಬಿಡಿ ಸಂಖ್ಯೆಯಾದ 39 ಆಚಾರ್ಯರು ಹೇಳಿಲ್ಲ. 4300 ವರ್ಷಗಳು ಸಂದ ಮೇಲೆ ಯಾವ ವರ್ಷದಲ್ಲಿ ಜನನ ಎನ್ನುವ ಪ್ರಶ್ನೆಗೆ ಈ ಮಾತು ನೇರವಾಗಿ ಉತ್ತರ ಕೊಡೋದಿಲ್ಲ. ಅದಕ್ಕೆ ಅನುಮದ್ ವಿಜಯವನ್ನ ನೋಡಬೇಕು ನಾವು. 39ನೇ ವರ್ಷದಲ್ಲಿ ಎಂದು ಖಚಿತವಾಗಿ ಉತ್ತರವಿದೆ. ಆಚಾರ್ಯರ ಇನ್ನೊಂದು ಹೇಳಿಕೆ ಈ ಮಾತಿಗೆ ಪುಷ್ಟಿ ನೀಡುತ್ತೆ. ಭೂಶ್ರೀ ಭಿನ್ನ ಕಿಂಚಿತ್ಯೋನಾತ್ ಕಲ್ಯಹಾತ್ ಕಾಲವರ್ಧಿತಾತ್ ಗರುಡೇಧ್ಯ ವಾಕ್ಯಾಪ್ತಂ ತ್ಯಕ್ವಾ ಸೌರಂ ವೃಥಾಫಲಂ ಅಂತ ಹೇಳಿ ತಿಥಿ ನಿರ್ಣಯ ಹೇಳುತ್ತೆ. ಅಂದ್ರೆ ತಿಥಿ ಸ್ಫುಟ ಮಾಡುವಾಗ ಕಲಿತಾಬ್ಧವನ್ನು ಕಂಡು ಹಿಡುಕುವಂತ ವಿಧಾನವನ್ನ ಈ ಪದ್ಯ ವಿವರಿಸುತ್ತೆ. ಆಚಾರ್ಯರು ತಾನು ಈ ಗ್ರಂಥ ರಚನೆ ಮಾಡಿದ ಕಲಿಗತ ದಿನವನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ. ಇಲ್ಲಿ ಬಂದ ಗಣಿತ ಏನಪ್ಪಾ ಅಂದ್ರೆ ಭೂಶ್ರೀ ಭಿನ್ನ ಕಿಂಚಿತ್ಯ ಮತ್ತೆ ಗುಣಿಸು ಕಾಲ ಡಿವೈಡೆಡ್ ಬೈ ಭಾಗಿಸು ಗರುಡೋಧ್ಯೇಯ ಅಂತ ಹೇಳುತ್ತೆ. ಅಂದ್ರೆ ಅಕ್ಷರಗಳಿಗಾಗಿ ಇದನ್ನ ಪರಿವರ್ತನೆ ಮಾಡಿದ್ರೆ 16,10,424 ವರ್ಷಗಳು ಇಂಟು 31 ಡಿವೈಡೆಡ್ ಬೈ 11,323 ಮಾಡಿದ್ರೆ 4,409 ವರ್ಷ ಆಗತ್ತೆ. ಇದರ ಪ್ರಕಾರ ಆಚಾರ್ಯರ ಈ ಗ್ರಂಥ ರಚಿಸಿದಾಗ ಕಲಿಯುಗದಲ್ಲಿ 4,409 ವರ್ಷಗಳು ಸಂದಿದ್ದುವು. ಆಚಾರ್ಯರು 4,300ರಲ್ಲಿ ಜನಿಸಿದ್ರೆ ಈ ಗ್ರಂಥ ರಚಿಸುವಾಗ ಅವರಿಗೆ 109 ವರ್ಷಗಳು ಸಂದಿವೆ ಎಂದಾಯ್ತು. ಆದರೆ ಮಧ್ವವಿಜಯ ಹೇಳುತ್ತೆ ಅಥವಾ ಶಾಸ್ತ್ರಗಳು ಹೇಳುತ್ತವೆ 79 ವರ್ಷಗಳು ಮಾತ್ರ ಆಚಾರ್ಯರು ಭೂಮಿಯಲ್ಲಿದ್ದದ್ದು ಅಂತ ಐತಿಹ್ಯ. ಅದರಿಂದ ಏಕೋನಾಶಿತಿ ವರ್ಷಿಣಿ ಭೂತ್ವಾ ಮನುಷ್ಯ ದೃಷ್ಟಿಗಃ ಪಿಂಗಲಾಬ್ದೆ ಮಾಶಶುದ್ಧ ನವಮ್ಯಾಂ ಬದರೀಂ ಯುಯೌ ಅಂತ ಹೇಳುತ್ತೆ ಅನುಮಧ್ವವಿಜಯ. ಅಂದ್ರೆ ಆಚಾರ್ಯರು ಬದರಿಗೆ ಇಂಥ ದಿನ ಹೋದ್ರು ಅಂತ ಹೇಳುತ್ತೆ. 4,339 ಕಲಿವರ್ಷ ಜನಿಸಿದರು ಅನ್ನುವುದು ಹೆಚ್ಚು ಸಮಂಜಸವಾದ ಮಾತು. ಇಲ್ಲಿ ನರಹರಿ ತೀರ್ಥರ ಕೂರ್ಮ ಶಾಸನವೂ ಇದನ್ನೇ ಹೇಳುತ್ತೆ. ಇದಕ್ಕೆ ಅನುಕೂಲವಾಗಿದೆ ಅಂತ ತಿಳಿಯುತ್ತೆ ನಮ್ಗದ್ರಿಂದ. ಇದರಂತೆ ತಿಥಿ ನಿರ್ಣಯ ರಚಿಸುವಾಗ ಆಚಾರ್ಯರಿಗೆ 70 ವರ್ಷ ತುಂಬಿತ್ತು. 4,339 ಪ್ಲಸ್ 70 ಅಂದ್ರೆ 4,009 ವರ್ಷ ಅಂತ ಹೇಳಿ. ಕ್ರಿಸ್ತಶಕ 1,308 ಅಂತ ಬರುತ್ತೆ ಇದು ರಚನೆ ಆದಾಗ. ತಿಥಿ ನಿರ್ಣಯ ರಚನೆ ಪುಸ್ತಕ ಅಂದ್ರೆ ಸರ್ವಮೂಲದ್ದು ಈ ಪುಸ್ತಕ ರಚನೆ ಆದಾಗ. ಮಠದ ಪುಸ್ತಕಗಳಲ್ಲೂ ಕೂಡ ಇದೇ ಇದೆ. ಇತರ ಕೆಲವು ಗ್ರಂಥಗಳಲ್ಲಿ ಆಚಾರ್ಯರ ಜನದ ಕಾಲ ಉಲ್ಲೇಖ ಇದೆ. ಆದರೆ ಅವು ಒಂದಕ್ಕೊಂದು ಹೊಂದಿಕೆಯಾಗದ ವಿವರಣೆಗಳನ್ನು ನೀಡೋದ್ರಿಂದ ಅದನ್ನೆಲ್ಲ ಬಿಟ್ಟು ನಾವು ಇದೇ ಕರೆಕ್ಟ್ ಅಂತ ತಗೋಬೇಕು. 4,339 ಅನ್ನೋದು ನೋಡಿ ಈಗ ಇಂಪಾರ್ಟೆಂಟ್ ಬರುತ್ತೆ. ಒಂದು ಅಪೂರ್ವವಾದ ಸಂಖ್ಯೆ. ಈ ಸಂಖ್ಯೆಗಳ ಮೊತ್ತ ಎಷ್ಟಪ್ಪ ಅಂದ್ರೆ ಆ್ಯಡ್ ಮಾಡಿದ್ರೆ ನೀವು 10 ಬರುತ್ತೆ. ಅಂದ್ರೆ 4 + 3 + 3 10 ಆಯ್ತು, ಪ್ಲಸ್ 9 19 ಆಯ್ತು. 19 ಮತ್ತೆ ಆ್ಯಡ್ ಮಾಡಿದ್ರೆ 10 ಬರುತ್ತೆ. ಯಾಕೆ ಇದು 10 ಇಂಪಾರ್ಟೆಂಟ್ ಆಗುವಂಥದ್ದು ನಮಗೆ ಅಂದ್ರೆ ಈ ಎಲ್ಲಾ ತರಹದ ಇದನ್ನ ಘನಾಂಕಗಳು ಕೂಡ 10 ಬರುತ್ತೆ. 10 ಅನ್ನುವಂಥದ್ದು ವಾಯುತತ್ವದ ಪ್ರಾಣತತ್ವದ ಮೊತ್ತ. ಅದು 10 ಅಂದ್ರೆ ಪೂರ್ಣ ಪ್ರಮಾಣ. ಅದು ಪ್ರಾಣತತ್ವದ ಅವತಾರತ್ರಯರನ್ನು ಸೂಚಿಸುವ ಆಚಾರ್ಯರ ದಶಪ್ರಮತಿ ಅಥವಾ ಪೂರ್ಣ ಪ್ರಜ್ಞಾ ಎಂಬ ಹೆಸರನ್ನು ಸೂಚಿಸುವಂತ ಅಪೂರ್ವ ಸಂಖ್ಯೆ ಅದು. ಪ್ರಾಣತತ್ವವು 10 ಗುಣಗಳ ಮೊತ್ತ ಎಂದು ಶಾಸ್ತ್ರಕಾರರು ಹೇಳ್ತಾರೆ. ಮಹಾಭಾರತವು ಇದನ್ನು ಹೇಳಿದೆ. ಭಕ್ತಿ ಜ್ಞಾನಾರ್ಗಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣೋ ಬಲಂ ಚೈವ ವೃಕೋದರ ಇತಿ ಸ್ಮೃತಃ ಏತದ್ ದಶಾತ್ಮಕೋ ವಾಯು ಅಂತ ಹೇಳುತ್ತೆ ಮಹಾಭಾರತ ತಾತ್ಪರ್ಯ ನಿರ್ಣಯ. ಅದರಿಂದ 10 ಅವತಾರಗಳು 10 ಲಕ್ಷಣಗಳು ವಾಯುದೇವರದ್ದು ಅಂತ. ಅದರಿಂದ ಕ್ರಿಸ್ತಶಕ ಇದು ಕರೆಕ್ಟಾಗಿ ಈ 4,339 ಅನ್ನೋದೇ ಒಂದು ಅಪೂರ್ವವಾದ ಸಂಖ್ಯೆ. ಅದರಿಂದಾಗಿ 10 ಅನ್ನೋ ಗಣಾಂಕ ಬರೋದ್ರಿಂದ ಕ್ರಿಸ್ತಶಕ 1238 ಆಶ್ವೀಜ ಮಾಸ ಶುಕ್ಲ ಪಕ್ಷ ನವರಾತ್ರಿ ಕಳೆದು ವಿಜಯದಶಮಿ ಎಂದು ಸಂಭ್ರಮದ ದಿನ. ಅದು ಮಧ್ಯಾಹ್ನದ ಹೊತ್ತು ಬುಧವಾರ ಕರ್ನಾಟಕದ ಈ ಪುಟ್ಟ ಹಳ್ಳಿಯಲ್ಲಿ ಆಚಾರ್ಯ ಮಧ್ವರ ಜನನವಾಗುತ್ತೆ. ಆ ಒಂದು ಆಚಾರ್ಯರ ಜನದ ವತ್ಸರದ ಬಗ್ಗೆ ಹಾಗೆ ಮಾಸ ತಿಥಿಗಳು ಕೂಡ ವಿವಾದ ಉಂಟು. ಅಶ್ವಿನಿ ಮಾಸದ ವಿಜಯದಶಮಿ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ದಾಖಲೆ ಇರುವಂಥದ್ದು ಸಪ್ತಮಿ, ಶುದ್ಧ ಸಪ್ತಮಿ, ರಥಸಪ್ತಮಿಯ ದಿನ ಅಂತ ಹೇಳ್ತಾರೆ. ಇದರ ಬಗ್ಗೆ ಕರಾರುವಾಕ್ಕಾದ ಆಧಾರ ಸಿಗದಿರೋ ಕಾರಣ ಎಲ್ಲರೂ ಹೆಚ್ಚಾಗಿ ಬಳಸುವಂಥದ್ದು ಮತ್ತು ಒಂದು ಇದರಲ್ಲಿ ತಿಥಿ ನಿರ್ಣಯದಲ್ಲೂ ನಮಗೆ ತಿಳಿಯುವಂಥದ್ದು ವಿಜಯದಶಮಿ ಅಂತ ಹೇಳೋದ್ರಿಂದ ಅದನ್ನೇ ನಾವು ಇಟ್ಕೋಬೇಕು ಅಂತ ಅನ್ಸುತ್ತೆ. ವಿಜಯದಶಮಿ ಪಂಚಾಂಗಗಳಲ್ಲೂ ಕೂಡ ವಿಜಯದಶಮಿಯೇ ಆಚಾರ್ಯರ ಮಧ್ವ ಜಯಂತಿ ಅಂತ ಹೇಳಿರೋದು. ಆಚಾರ್ಯ ಮಧ್ವರ ಜನನವಾಯಿತು. ಅವತ್ತು ಮಗುವಿಗೆ ತಂದೆ ಇಟ್ಟ ಹೆಸರು ವಾಸುದೇವ ಅಂತ. ಆಚಾರ್ಯರ ತಂದೆ ನಡಿಲ್ಲಾಯರು, ನಡಿಲ್ಲಾಯ ಮನೆತನದವರು ಅಂತ.
ನಡಿಲ್ಲಾಯರು ಅನ್ನೋದು ತುಳು ಭಾಷೆಯ ಶಬ್ದ. ಅಂದ್ರೆ ಏನಪ್ಪಾ ಅಂದ್ರೆ ನಡುಮನೆಯಾತ ಅಂತ ಅರ್ಥ, ಇದಕ್ಕಷ್ಟೇ, ಬೇರೆ ಏನೂ ಇಲ್ಲ. ಆಚಾರ್ಯರ ತಂದೆ ಹೆಸರು, ಇದನ್ನು ಬಿಟ್ರೆ ಮಧ್ಯಗೇಹ ಭಟ್ಟ ಅಥವಾ ನಡಿಲ್ಲಾಯ ಎರಡೂ ಒಂದೇ. ಮಧ್ಯಗೇಹ ಭಟ್ಟ ಅಂದ್ರೆ ಕನ್ನಡದಲ್ಲಿ, ನಡಿಲ್ಲಾಯರು ಅಂದ್ರೆ ಸಂಸ್ಕೃತದಲ್ಲಿ. ಇದೇ ಇದರ ಅರ್ಥ. ಇದನ್ನು ಕೆಲವರು ತಪ್ಪಾಗಿ ನಡ್ಯಂತಿಲ್ಲಾಯ ಅಂತ ಹೇಳ್ತಾರೆ. ನಡಿಲ್ಲಾಯ ಪದದ ಸಂಸ್ಕೃತೀಕರಣವೇ ಮಧ್ಯಗೇಹ ಭಟ್ಟ ಅನ್ನೋದು. ನಡಿಲ್ಲಾಯ ಅನ್ನೋವಂಥದ್ದು ತುಳು ಭಾಷೆಯಲ್ಲಿ ಅದನ್ನು ಹೇಳ್ತಾರೆ, ಮಧ್ಯಮನೆಯವರು ಅಂತ. ಅದರಿಂದ ಅವರಿಟ್ಟ ಹೆಸರು ವಾಸುದೇವ ಅಂತ. ಕೆಲವರು ಅವರ ಹೆಸರು ಇಲ್ಲ, ಎಲ್ಲೂ ಮಧ್ವವಿಜಯದಲ್ಲೂ ಉಲ್ಲೇಖವಾಗಿಲ್ಲ. ಬೇರೆಯವರು ಹೇಳೋದು ನಾರಾಯಣ ಭಟ್ಟ, ತಾಯಿ ಹೆಸರು ವೇದಾವತಿ ಅಂತ ಹೇಳ್ತಾರೆ. ಇರಲಿ, ಅದಕ್ಕೆ ನಮಗೇನು ಆಕ್ಷೇಪ ಇಲ್ಲ. ಅಲ್ಲಿಂದ ಮುಂದೆ ಇವರು ಪೂರ್ಣ ಪ್ರಜ್ಞಾ ಅಥವಾ ಆನಂದ ತೀರ್ಥರು ಹೇಗಾದರು ಅನ್ನೋದನ್ನ ನೋಡೋಣ. ಇಲ್ಲಿ ಇವರ ಆಚಾರ್ಯರ ತಂದೆಯ ಹೆಸರು ನಾರಾಯಣ ಭಟ್ಟ ಎಂಬ ಊಹೆಗೆ ಮೂಲ ಶ್ರೀ ಮಧ್ವೋ ವಿಜಯಶ್ಚ ಮಧ್ವ ವಿಜಯೋ ನಾರಾಯಣ ಪ್ರೋದ್ಭವ ಅಂತ ಹೇಳುವಂಥದ್ದೇ ಇದಕ್ಕೆ ಕಾರಣವಾಗಿರಬೇಕು. ಮಧ್ವರು ನಾರಾಯಣನ ಶಿಶು, ಮಧ್ವ ವಿಜಯವು ನಾರಾಯಣ ಪಂಡಿತನ ಶಿಶು ಅಂತ ಅವ್ರು ಹೇಳಿದ್ದ ಅರ್ಥ, ನಾರಾಯಣ ಪಂಡಿತರು. ಆದ್ರೆ ಜನ ಅದಕ್ಕೆ ನಾರಾಯಣ ಭಟ್ಟನ ಮಗು ಅಂತ ಹೇಳ್ಬಿಟ್ರು. ನಾರಾಯಣನ ಶಿಶು ಅಂದ್ರೆ ಭಗವಂತ ನಾರಾಯಣನ ಮಗು ಅಂತ ಅರ್ಥ ಅದಕ್ಕೆ. ಮತ್ತೆ ಆ ಮಧ್ವ ವಿಜಯ ಬರೆದಂತವರು ನಾರಾಯಣ ಪಂಡಿತಾಚಾರ್ಯರು, ತ್ರಿವಿಕ್ರಮ ಪಂಡಿತರ ಮಗ. ಅದರಿಂದ ಮಧ್ವಾಚಾರ್ಯರು ನಾರಾಯಣನ ಪುತ್ರ, ಮಧ್ವ ವಿಜಯ ನಾರಾಯಣ ಪಂಡಿತರ ಪುತ್ರ ಅಂತ ಹೇಳೋ ವಿಚಾರದಲ್ಲಿ ಅವ್ರು ಹೇಳಿದಂತ ಒಂದು ನಿಟ್ಟನ್ನ ಇವರು ಅವರ ತಂದೆಯ ಹೆಸರು ನಾರಾಯಣ ಭಟ್ಟ ಅಂತ ಮಾಡಿಬಿಟ್ರು. ಎಲ್ಲೂ ನಾರಾಯಣ ಭಟ್ಟ ಅಂತ ಉಲ್ಲೇಖ ಇಲ್ಲ. ತಂದೆಯ ಹೆಸರು ನಡಿಲ್ಲಾಯಿಗಳು ಅಥವಾ ಮಧ್ಯಗೇಹ ಭಟ್ರು ಅಂತ ಅಷ್ಟೇ ಇರೋದು ಹೆಸರು. ಅಲ್ಲಿಗೆ ಇಟ್ಕೊಂಡು ನಾವು ಇವರ ಆಚಾರ್ಯರ ಜನನದ ಕಾಲಕ್ಕೆ ಇವತ್ತಿನ ಈ ಒಂದು ಆಚಾರ್ಯ ಮಧ್ವರ ಚಿಂತನೆಯನ್ನು ಉಪಸಂಹಾರ ಮಾಡೋಣ. ನಾಳೆ ಸಿಕ್ಕಾಗ ಇವರ ಹೆಸರು ಪೂರ್ಣಪ್ರಜ್ಞ ಹೇಗಾಯ್ತು, ಆನಂದ ತೀರ್ಥ ಹೇಗಾಯ್ತು, ಮಧ್ವ ಹೇಗಾಯ್ತು ಅನ್ನೋದನ್ನು ನೋಡೋಣ. ಅಲ್ಲಿಯವರೆಗೂ ಇವತ್ತಿನ ಈ ಒಂದು ಆಚಾರ್ಯರ ಒಂದು ಚಿಂತನವನ್ನ ನನ್ನ ಗುರುಗಳಾದ ಬನ್ನಂಜೆಯವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಇದೇ ಆಚಾರ್ಯರಿಗೆ ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.